ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಸೊ ಈ ಒಂದು ರಿಂಗ್ ವರ್ಮ್ ಅಥವಾ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ನೀವೆಲ್ಲರೂ ಕೇಳಿದಿರಿ, ಎಷ್ಟೋ ಜನ ಇದನ್ನು ಅನುಭವಿಸಿದ್ದೀರಿ ಕೂಡ. ಸೊ ಗಜಕರ್ಣ ಅಂತ ಕರೀತಾರೆ. ಚರ್ಮದ ಹಲವಾರು ಭಾಗಗಳಲ್ಲಿ ಇದಾಗಬಹುದು. ಆ ಒಂದು ಗಜಕರ್ಣಕ್ಕೆ ನೀವು ಈ ಆಯಿಂಟ್ಮೆಂಟ್ಗಳನ್ನು ಅಥವಾ ಮುಲಾಮುಗಳನ್ನು ಹಚ್ಚಿ ಬೇಸತ್ತು ಹೋಗಿರ್ತೀರಿ. ಇದು ಪದೇ ಪದೇ ಆಗ್ತಾ ಇರ್ತದೆ. ಅಂಥವರಿಗೆ ನ್ಯಾಚುರಲಿ ಇದನ್ನು ಸರಿ ಮಾಡಿಕೊಳ್ಳುವಂಥ ಒಂದು ಬೆಸ್ಟ್ ಎಕ್ಸ್ಟರ್ನಲ್ ಅಪ್ಲಿಕೇಶನನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಹೌದು ವೀಕ್ಷಕರೇ, ಕಹಿ ಬೇವು ಅಥವಾ ಬೇವಿನ ಎಲೆಯನ್ನು ನೀವು ತಂದು ಅದನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಚೆನ್ನಾಗಿ ಜಜ್ಜಿ ಅದನ್ನು ಕುದಿಸಿ ಎಣ್ಣೆ ಮಾಡಿ ಇಟ್ಕೊಂಡಿರಬೇಕು. ಹೀಗೆ ತಯಾರಿಸಿಕೊಂಡಂಥ ಈ ಒಂದು ಬೇವಿನ ಎಣ್ಣೆಯನ್ನು ಸ್ವಲ್ಪ ಅರಿಶಿನದೊಂದಿಗೆ ಸೇರಿಸಿ ನೀವು ಈ ಒಂದು ಗಜಕರ್ಣ ಆದ ಜಾಗಕ್ಕೆ ಹಚ್ಚಬೇಕು. ಯಾವಾಗ? ಸ್ನಾನದ 15 ಅಥವಾ 20 ನಿಮಿಷಗಳ ಮುಂಚೆ. ಸೊ ಹೌದು, ನಾನೀಗ ಬೆಳಗ್ಗೆ 10 ಗಂಟೆಗೆ ಸ್ನಾನ ಮಾಡ್ತೀನಿ ಅಂದರೆ ಅರೌಂಡ್ 9:30, 9:45 ಅಷ್ಟೊತ್ತಿಗೆ ಈ ಒಂದು ಬೇವಿನ ಎಣ್ಣೆ ಮತ್ತು ಅರಿಶಿನವನ್ನು, ಶುದ್ಧವಾದಂಥ ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡಿ ಆ ಒಂದು ಗಜಕರ್ಣ ಆದಂಥ ಭಾಗಕ್ಕೆ ಹಚ್ಚಿ ಒಂದು 20 ನಿಮಿಷಗಳ ಕಾಲ ಬಿಟ್ಟು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವಂಥದ್ದು. ಸೊ ಇದನ್ನು ನೀವು ಪ್ರತಿನಿತ್ಯ ಮಾಡಬೇಕಾಗುತ್ತೆ. ಎಷ್ಟು ದಿನ ಅನ್ನುವಂಥ ಪ್ರಶ್ನೆ ಇಲ್ಲ. ನಾವು ನಮ್ಮ ದಿನನಿತ್ಯದ ಕರ್ಮಗಳನ್ನು ಹೇಗೆ ಪ್ರತಿನಿತ್ಯ ಮಾಡ್ತೇವೋ ಅದೇ ರೀತಿ ಇದನ್ನು 1 ತಿಂಗಳ ಕಾಲ ಆದರೂ ನೀವು ಪ್ರತಿನಿತ್ಯ ಮಾಡಬೇಕು. ಆವಾಗ ನಮ್ಮ ಚರ್ಮದ ಆರೋಗ್ಯ ವೃದ್ಧಿಯಾಗುತ್ತೆ. ಈ ಫಂಗಸ್ಗಳನ್ನು ಕ್ಯಾಚ್ ಮಾಡ್ಕೊಳ್ಳುವಂಥ ಗುಣ ಕಡಿಮೆ ಆಗುತ್ತೆ. ಈ ಇರುವಂಥ ಫಂಗಸ್ಸು ಕೂಡ ಸಾಯುತ್ತೆ. ಸೊ ರಾಸಾಯನಿಕವಾದಂಥ ಮುಲಾಮ್ಗಳನ್ನು, ಆಯಿಂಟ್ಮೆಂಟ್ಗಳನ್ನು ತುಂಬ ಹಚ್ಚಿ ನೀವು ಬೇಸತ್ತು ಹೋಗಿದರೆ ಈ ಒಂದು ನ್ಯಾಚುರಲ್ ಆಯಿಂಟ್ಮೆಂಟ್ ಥರದ್ದು ಅಥವಾ ಒಂದು ನ್ಯಾಚುರಲ್ ಲೇಪವನ್ನು ಮಾಡ್ಕೊಳ್ಳಿ, ಆರೋಗ್ಯವಾಗಿದೆ ಅಂತ ಕೇಳ್ಕೊಳ್ತಾ ನಮಸ್ಕಾರ.